ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಎಸ್. ಇವತ್ತಿನ ವಿಡಿಯೋದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಡಿಲಿಮಿಟೇಷನ್ ಕಮಿಷನ್ ಹಾಗೆಯೇ ಸ್ಟೇಟ್ ಆಫ್ ಹೊರ್ಮುಜ್ ಮತ್ತೆ ಸ್ಟೇಟ್ ಆಫ್ ಮಲಕ್ಕಾ ಬಗ್ಗೆ ನೋಡ್ಕೊಳ್ಳೋಣ. ಸೊ ಡಿಲಿಮಿಟೇಷನ್ ಕಮಿಷನ್ ಯಾಕೆ ನ್ಯೂಸ್ ಅಲ್ಲದೆ ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ ಅಲ್ಲಿ ಈಗ ನಡೀತಾ ಇರುವಂತಹ ಬಜೆಟ್ ಸೆಷನ್ ಅಲ್ಲಿ ಡಿಲಿಮಿಟೇಷನ್ ಕಮಿಷನ್ ನ ತರಬೇಕು ಅಂತ ಇದ್ದಿದ್ದನ್ನ ಈಗ ಡಿಲಿಮಿಟೇಷನ್ ಬೇಡ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 2 ಮೇಜರ್ ಸ್ಟೆಪ್ಸ್ ಕೂಡ ಅರೈಸ್ ಆಗಿದೆ. ಯಾವುದು ಅಂತ ಹೇಳಿ ನೋಡ್ಕೊಳ್ಳೋಣ. ಜೊತೆಗೆ ಸ್ಟೇಟ್ ಆಫ್ ಹೊರ್ಮುಜ್ ಹಾಗೆ ಸ್ಟೇಟ್ ಆಫ್ ಮಲಕ್. ಸ್ಟೇಟ್ ಆಫ್ ಹೊರ್ಮುಜ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಮಿಡಲ್ ಈಸ್ಟ್ ರೀಜನ್ ಅಲ್ಲಿ ಸ್ಟೇಟ್ ಆಫ್ ಹೊರ್ಮುಜ್ ಇವಾಗ ಬರ್ನಿಂಗ್ ರೀಜನ್ ಆಗಿದೆ. ಅಂಡ್ ವೈ ಸ್ಟೇಟ್ ಆಫ್ ಮಲಕ್ಕ? ಬಿಕಾಸ್ ಇರಾನ್ ಮತ್ತೆ ಯುಎಸ್ ನಡುವೆ ನಡೀತಾ ಇದ್ದಂತಹ ಶಾಂತಿ ಒಪ್ಪಂದ ಬ್ರೇಕ್ ಡೌನ್ ಆದ್ಮೇಲೆ ಸೈಮಲ್ಟೇನಿಯಸ್ಲಿ ಇಂಡೋನೇಷ್ಯಾ ಮತ್ತೆ ಯುಎಸ್ ಒಂದು ಟ್ರೀಟಿಯನ್ನ ಮಾಡ್ಕೊಂಡಿದೆ ಅಥವಾ ಒಂದು ಸೈನ್ ಅಪ್ ಅನ್ನ ಮಾಡ್ಕೊಂಡಿದೆ ಡಿಫೆನ್ಸ್ ರಿಲೇಟೆಡ್. ಸೊ ಹಾಗಾಗಿ ಈ ಡಿಫೆನ್ಸ್ ನ ಟೈ ಅಪ್ ಅಂತ ಯಾವ ತರ ಭಾರತಕ್ಕೆ ಮತ್ತೆ ಚೀನಾಗೆ ಎಫೆಕ್ಟ್ ಆಗತ್ತೆ ಅನ್ನೋದು ನಮ್ಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬೇಕಾಗತ್ತೆ. ಬಟ್ ಈ ವಿಡಿಯೋದಲ್ಲಿ ನಾವು ಮಲಕ್ಕಾ ಮತ್ತೆ ಹೊರ್ಮುಜ್ ನ ಜಿಯೋಲಾಜಿಕಲ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ಕೊಳ್ಳೋಣ, ಅಂದ್ರೆ ಪ್ಲೇಸಸ್ ಇನ್ ನ್ಯೂಸ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ಕೊಳ್ಳೋಣ. ಅಂಡ್ ಡಿಲಿಮಿಟೇಷನ್ ಕಮಿಷನ್ ನ ಕೂಡ ಯಾಕೆ ನ್ಯೂಸ್ ಅಲ್ಲದೆ, ಅಂಡ್ ಆಲ್ಸೋ ಡಿಲಿಮಿಟೇಷನ್ ಕಮಿಷನ್ ನ ಹೇಗೆ ಫಾರ್ಮ್ ಮಾಡ್ತಾರೆ, ಇದು ಟೆಂಪರರಿ ಬಾಡಿಯಾ ಅಥವಾ ಪರ್ಮನೆಂಟ್ ಬಾಡಿಯಾ, ಯಾವ ಆರ್ಟಿಕಲ್ ನ ಅಡಿಯಲ್ಲಿ ಇದನ್ನ ಹೇಳಿದ್ದಾರೆ, ಇದಿಷ್ಟನ್ನು ಕೂಡ ನೋಡ್ಕೊಳ್ಳೋಣ. ಮೊದಲನೇದಾಗಿ ಡಿಲಿಮಿಟೇಷನ್ ಕಮಿಷನ್. ಸೊ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ನಾನು ಆಲ್ರೆಡಿ ಹೇಳಿದೆ. ಈಗ ನಡೀತಾ ಇರುವಂತಹ ಪಾರ್ಲಿಮೆಂಟ್ ಬಜೆಟ್ ನಲ್ಲಿ, ಅಂದ್ರೆ ಈಗ ಸೆಷನ್ ನಡೀತಾ ಇರೋದು ಯಾವುದು, ಬಜೆಟ್ ಸೆಷನ್. ಸೊ ಅಲ್ಲಿ 2 ಮೇಜರ್ ಕಾನ್ಸ್ಟಿಟ್ಯೂಷನಲ್ ಚೇಂಜಸ್ ಅನ್ನ ಕನ್ಸಿಡರ್ ಮಾಡಲಾಗಿದೆ. ಸೊ ಯಾವ್ದ್ಯಾವ್ದು 2 ಮೇಜರ್ ಕಾನ್ಸ್ಟಿಟ್ಯೂಷನಲ್ ಡಿಸಿಷನ್ಸ್ ಅಂತ ಹೇಳಿದ್ರೆ, ಮೊದಲನೇದಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಂತಹ 543 ಸೀಟ್ಗಳನ್ನ 850ಕ್ಕೆ ಏರಿಸಬೇಕು, ಅಂದ್ರೆ ಹೆಚ್ಚಿಗೆಯನ್ನ ಮಾಡಬೇಕು ಅನ್ನುವಂತಹ ಒಂದು ನ್ಯೂಸ್ ಅಲ್ಲಿದೆ. ಅಂದ್ರೆ ಎಕ್ಸ್ಪ್ಯಾಂಡ್ ಅನ್ನ ಮಾಡಬೇಕು ಸೀಟ್ಸ್ ಅನ್ನ ಅನ್ನೋದು ಮೊದಲನೆಯ ಹೆಜ್ಜೆ. ಇದಕ್ಕಾಗಿ ಹೊಸದಾದಂತಹ ಡಿಲಿಮಿಟೇಷನ್ ಕಮಿಷನ್ ನ ಫಾರ್ಮ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಅಲ್ಲ? ಸೊ ಡಿಲಿಮಿಟೇಷನ್ ಬಗ್ಗೆ ಏನ್ ಡಿಸಿಷನ್ ತಗೊಂಡಿದ್ದಾರೆ ಅದನ್ನ ನೋಡ್ಕೊಳ್ಳೋಣ. ಎರಡನೇದಾಗಿ ಈ ಪ್ರೊಸೆಸ್ ಅನ್ನ ವಿಮೆನ್ ರಿಸರ್ವೇಶನ್ ಆಕ್ಟ್ 2023 ಗೆ ಲಿಂಕ್ ಮಾಡೋದು. ಅಂದ್ರೆ 33% ವಿಮೆನ್ ರಿಸರ್ವೇಶನ್ ತಗೊಂಡ್ಬರ್ಬೇಕಂತ ಇದಾರಲ್ಲ ಪಾರ್ಲಿಮೆಂಟ್ ಅಲ್ಲಿ, ಸೊ ಅದಕ್ಕೆ ಲಿಂಕ್ ಮಾಡ್ಲಾಗ್ತಿದೆ. ಸೊ ಈ 2 ಮೇಜರ್ ಡಿಸಿಷನ್ಸ್ ಗಳನ್ನ ಈಗ ಬಜೆಟ್ ಸೆಷನ್ ಅಲ್ಲಿ ನೋಡ್ಕೋತಾ ಇದ್ದಾರೆ. ಸೊ ಹಿಯರ್ ವಿಲ್ ಸಿ ಅಬೌಟ್ ದ ಡಿಲಿಮಿಟೇಷನ್ ಇನ್ ಇಂಡಿಯಾ. ನಮ್ಗೆ KAS ಆಗಿರ್ಬೋದು, PSI ಆಗಿರ್ಬೋದು, ಅಥವಾ ಯಾವುದೇ FDA, SDA, UPSC ಯಾವುದೇ ಎಕ್ಸಾಮ್ ಆಗಿರಬಹುದು, ಡಿಲಿಮಿಟೇಷನ್ ಬಗ್ಗೆ ಕ್ವಶನ್ ಅರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 2024ರ UPSC ಪೇಪರ್ ಅನ್ನೇ ನೋಡ್ಕೊಂಡ್ರೆ, ಇಲ್ಲಿಯ ತನಕ ಡಿಲಿಮಿಟೇಷನ್ ಕಮಿಷನ್ ಎಷ್ಟು ಸಾರಿ ಫಾರ್ಮ್ ಮಾಡಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿಯ ತನಕ 4 ಬಾರಿ ಕ್ವಶನ್ ಫಾರ್ಮ್ ಮಾಡಿದ್ದಾರೆ, ಅಂದ್ರೆ 4 ಬಾರಿ ಡಿಲಿಮಿಟೇಷನ್ ಕಮಿಷನ್ ಜಾರಿಗೆ ತರಲಾಗಿದೆ. ಸೊ ಈ ರೀತಿಯಾದಂತಹ ಕ್ವಶನ್ ಅರೈಸ್ ಆಗೋದ್ರಿಂದ ಈ ಬಾರಿಯ ಎಕ್ಸಾಮ್ ಅಲ್ಲಿ, ಅಂದ್ರೆ ನಿಮ್ಗೆ ಗ್ರೂಪ್ ಬಿ ಆಗಿರ್ಬೋದು, ಸಿ ಆಗಿರ್ಬೋದು, ಡಿ ಆಗಿರ್ಬೋದು, ಅಥವಾ ಗ್ರೂಪ್ ಎ ಎಕ್ಸಾಮ್ಸ್ ಆಗಿರ್ಬೋದು, ಇಲ್ಲಿ ಡಿಲಿಮಿಟೇಷನ್ ಕಮಿಷನ್ ಅಲ್ಲಿ ಯಾರಿರ್ತಾರೆ, ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಏನು, ಅದರ ಮೇನ್ ಅಜೆಂಡಾ ಏನು, ಇದರ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಈಗ ಡಿಲಿಮಿಟೇಷನ್ ಕಮಿಷನ್ ನ ಮೇಲೆ ಯಾವ ರೀತಿಯಾದಂತಹ ಡಿಸಿಷನ್ ತಗೊಂಡಿದೆ ಪಾರ್ಲಿಮೆಂಟ್, ಹಾಗೆಯೇ 543ರಿಂದ 850ಕ್ಕೆ ಏರಿಸೋದಕ್ಕೆ ಯಾವ ರೀತಿ ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲನೇದಾಗಿ, ವಾಟ್ ಇಸ್ ಡಿಲಿಮಿಟೇಷನ್ ಕಮಿಷನ್? ವೈ ವಿ ನೀಡ್ ಅ ಡಿಲಿಮಿಟೇಷನ್ ಕಮಿಷನ್? ಡಿಲಿಮಿಟೇಷನ್ ಕಮಿಷನ್ ಅಂತ ಹೇಳಿದ್ರೆ, ಎವ್ರಿ ಟೈಮ್ ಸೆನ್ಸಸ್ ಆದ ನಂತರ, ಸೆನ್ಸಸ್ ಆಗತ್ತಲ್ಲ, ಸೊ ಈ ಸೆನ್ಸಸ್ ಆದ ನಂತರ ಡಿಲಿಮಿಟೇಷನ್ ಕಮಿಷನ್ ನ ಫಾರ್ಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮ್ಯಾಂಡೇಟ್ ನ ಮಾಡಿದ್ದಾರೆ. ಸೊ ಯಾದಕ್ಕೋಸ್ಕರ ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ ಹಾಗೆಯೇ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಗಳ ಕಾನ್ಸ್ಟಿಟ್ಯೂಯೆನ್ಸಿಯನ್ನ ಬೌಂಡರೀಸ್ ಅನ್ನ ಚೇಂಜ್ ಮಾಡೋದಕ್ಕೆ, ಅದರ ಜೊತೆಗೆ ಈ ಪಾರ್ಲಿಮೆಂಟ್ ಅಲ್ಲಿ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಲ್ಲಿ ಇರುವಂತಹ ಸೀಟ್ಸ್ ಗಳನ್ನ ಅಲೋಕೇಟ್ ಮಾಡೋದಕ್ಕೆ, ಅಂದ್ರೆ ಎಷ್ಟು ಸೀಟು ಯಾವ ಸ್ಟೇಟ್ಸ್ ಗೆ ಬೇಕು ಅಂತ ಹೇಳಿ
ಡಿಸಿಷನ್ ನ ತಗೊಳ್ಳೋದಕ್ಕೋಸ್ಕರ ಡಿಲಿಮಿಟೇಷನ್ ಕಮಿಷನ್ ನ ಫಾರ್ಮ್ ಮಾಡ್ಬೇಕು. ಸೊ ಡಿಲಿಮಿಟೇಷನ್ ನ ಯಾತಕ್ಕೋಸ್ಕರ ಫಾರ್ಮ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಬೌಂಡ್ರೀಸ್ ಗಳನ್ನ ಚೇಂಜ್ ಮಾಡೋದಕ್ಕೆ, ಎರಡನೇದಾಗಿ ಸೀಟ್ಸ್ ಅನ್ನ ಅಲೋಕೇಶನ್ ಮಾಡೋದಕ್ಕೆ. ಬಟ್ ಈ ಸೀಟ್ ಅನ್ನ ಹೇಗೆ ಅಲೋಕೇಟ್ ಮಾಡ್ತಾರೆ? ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಸೊ ದಟ್ ಇಸ್ ವೈ ಐ ಸೆಡ್ ಎವ್ರಿ ಟೈಮ್ ಆಫ್ಟರ್ ದ ಸೆನ್ಸಸ್. ಪ್ರತಿ ಸಲ ಸೆನ್ಸಸ್ ಆದ್ಮೇಲೆ ಡಿಲಿಮಿಟೇಷನ್ ಕಮಿಷನ್ ನ ಫಾರ್ಮ್ ಮಾಡೋದು ಮ್ಯಾಂಡೇಟರಿ. ನಂತರ ವಾಟ್ ಇಸ್ ಇಟ್ಸ್ ಆಬ್ಜೆಕ್ಟಿವ್? ಡಿಲಿಮಿಟೇಷನ್ ಕಮಿಷನ್ ನ ಆಬ್ಜೆಕ್ಟಿವ್ ಏನು? ಆಬ್ಜೆಕ್ಟಿವ್ ಏನು, ಏತಕ್ಕೋಸ್ಕರ ತರ್ತಾರೆ ಅಂತ ಹೇಳಿದ್ರೆ, ಒನ್ ವೋಟ್ ಆಗಿ ಒನ್ ವ್ಯಾಲ್ಯೂ ಅನ್ನುವಂತಹ ಭಾರತದ ಡೆಮೋಕ್ರೆಟಿಕ್ ಸಿಸ್ಟಮ್ ಅನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡೋದಕ್ಕೋಸ್ಕರ ಡಿಲಿಮಿಟೇಷನ್ ಕಮಿಷನ್ ನ ತಗೊಂಡ್ಬರ್ತಾರೆ. ಟು ಎನ್ಶೂರ್ ಈಕ್ವಲ್ ರೆಪ್ರೆಸೆಂಟೇಷನ್ ಫಾರ್ ಈಕ್ವಲ್ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಎಷ್ಟಿದೆ ಅದಕ್ಕೆ ಈಕ್ವಲ್ ಲೀಡರ್ಸ್ ಬೇಕಲ್ವಾ? ಈಗ ಫಾರ್ ಎಕ್ಸಾಂಪಲ್ 1,00,000 ಪಾಪ್ಯುಲೇಷನ್ ಇದೆ ಅಂತ ಹೇಳಿದ್ರೆ ಅವರಿಗೆ ಲೀಡರ್ಸ್ ಎಷ್ಟಿರ್ಬೇಕು, ಹಾಗೆಯೇ 10,00,000 ಪಾಪ್ಯುಲೇಷನ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿಯಾದಂತಹ ಲೀಡರ್ಸ್ ಬೇಕು, ಇದನ್ನ ಡಿಸೈಡ್ ಮಾಡೋದು ಯಾರು? ಡಿಲಿಮಿಟೇಷನ್ ಕಮಿಷನ್. ಸೊ ಒನ್ ವೋಟ್ ಅಂಡ್ ಒನ್ ವ್ಯಾಲ್ಯೂ ಸಿಸ್ಟಮ್ ನ ಎನ್ಶೂರ್ ಮಾಡೋದಕ್ಕೋಸ್ಕರ ಅಥವಾ ಅಪ್ಹೋಲ್ಡ್ ಮಾಡೋದಕ್ಕೋಸ್ಕರ ಡಿಲಿಮಿಟೇಷನ್ ಕಮಿಷನ್ ಪಾತ್ರವನ್ನ ವಹಿಸುತ್ತೆ. ಸೊ ಆಬ್ಜೆಕ್ಟಿವ್ ಗೊತ್ತಾಯ್ತು, ವಾಟ್ ಇಸ್ ಡಿಲಿಮಿಟೇಷನ್ ಕಮಿಷನ್ ಅಂತ ಗೊತ್ತಾಯ್ತು. ಹೂ ಆರ್ ಆಲ್ ದೇರ್ ಇನ್ ದ ಕಮಿಷನ್? ಕಮಿಷನ್ ಅಂದ್ರೆ ಗ್ರೂಪ್ ಆಫ್ ಮೆಂಬರ್ಸ್ ಎಲ್ಲ. ಸೊ ಅದ್ರಲ್ಲಿ ಯಾರ್ಯಾರು ಇರ್ತಾರೆ? ಈಗ ಫಿನಾನ್ಸ್ ಕಮಿಷನ್ ಅಂತ ಹೇಳಿದ್ರೆ ಫಿನಾನ್ಸ್ ಕಮಿಷನ್ ಅಲ್ಲಿ ಯಾರು ಇರ್ತಾರೆ ಅಂತ ಹೇಳಿ ಕರಿತೀವಿ. ಅದೇ ತರ ಡಿಲಿಮಿಟೇಷನ್ ಕಮಿಷನ್ ಅಲ್ಲಿ ಚೇರ್ಪರ್ಸನ್ ಇರ್ತಾರೆ, ನಂತರ ಮೆಂಬರ್ಸ್ ಇರ್ತಾರೆ. ಸೊ ಹೂ ಇಸ್ ಚೇರ್ಪರ್ಸನ್? ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್. ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಚೇರ್ಪರ್ಸನ್ ಆಗಿರ್ತಾರೆ. ಅಂಡ್ ಆಲ್ಸೋ ಮೆಂಬರ್ಸ್ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಚೀಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೆಂಬರ್ ಆಗಿರ್ತಾರೆ. ಅದ್ರ ಜೊತೆಗೆ ಒನ್ ಮೋರ್ ಮೆಂಬರ್ ಯಾರು ಅಂತ ಹೇಳಿದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಅಂದ್ರೆ ಒಂದೊಂದು ಸ್ಟೇಟಿಗೆ ಕನ್ಸರ್ನ್ ಸ್ಟೇಟ್, ಈಗ ಕರ್ನಾಟಕದಲ್ಲಿ ಡಿಲಿಮಿಟೇಷನ್ ಕಮಿಷನ್ ಇಂದ ಬೌಂಡ್ರಿಯನ್ನ ಚೇಂಜ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಯ ಕನ್ಸರ್ನ್ ಸ್ಟೇಟಿನ ಸ್ಟೇಟ್ ಎಲೆಕ್ಷನ್ ಕಮಿಷನರು ಇರ್ತಾರೆ. ವಿಚ್ ಇಸ್ ನಥಿಂಗ್ ಬಟ್ ಡಿಲಿಮಿಟೇಷನ್ ಕಮಿಷನ್ ಅನ್ನೋದು 1+2% ಬಾಡಿ, ಅಂದ್ರೆ 3 ಮೆಂಬರ್ಸ್ ಬಾಡಿ ಅಂತ. ಬಟ್ ಇದ್ರ ಜೊತೆಗೆ ಡಿಲಿಮಿಟೇಷನ್ ಕಮಿಷನ್ ಹ್ಯಾವಿಂಗ್ ಅಸೋಸಿಯೇಟೆಡ್ ಮೆಂಬರ್ಸ್. ಅಸೋಸಿಯೇಟೆಡ್ ಮೆಂಬರ್ಸ್ ಅಂತ ಹೇಳಿದ್ರೆ ಸೆಲೆಕ್ಟೆಡ್ ಎಂಪಿಸ್ ಮತ್ತೆ MLAs. ಸೊ ಇವ್ರಿಗೆ ಚೇರ್ಪರ್ಸನ್ ಮತ್ತೆ ಮೆಂಬರ್ಸ್ ಇರುವಂತಹ ಯಾವುದೇ ರೀತಿಯಾದಂತಹ ವೋಟಿಂಗ್ ರೈಟ್ಸ್ ಇರೋದಿಲ್ಲ. ಜಸ್ಟ್ ಇವರು ಕನ್ಸಲ್ಟೇಟಿವ್ ಗೋಸ್ಕರ, ಅಂದ್ರೆ ಕನ್ಸಲ್ಟೇಷನ್ ನ ಮಾಡ್ಲಿಕ್ಕೋಸ್ಕರ ಮಾತ್ರ ಅಸೋಸಿಯೇಟೆಡ್ ಮೆಂಬರ್ಸ್ ಆಗಿ ಜಾಯಿನ್ ಆಗಿರ್ತಾರೆ. ನೆಕ್ಸ್ಟ್ ಡಿಲಿಮಿಟೇಷನ್ ಕಮಿಷನ್ ತಗೊಳ್ಳುವಂತಹ ಡಿಸಿಷನ್ ಫೈನಲ್ ಆಗಿರುತ್ತೆ. ಅಂದ್ರೆ ಡಿಲಿಮಿಟೇಷನ್ ಕಮಿಷನ್ ಫೈನಲ್ ಆಗಿ ಬೌಂಡ್ರಿಯನ್ನ ಫಿಕ್ಸ್ ಮಾಡಿದ್ಮೇಲೆ, ನಂಬರ್ ಆಫ್ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ರೆಪ್ರೆಸೆಂಟೇಟಿವ್ಸ್ ನ ಫಿಕ್ಸ್ ಮಾಡಿದ್ಮೇಲೆ, ಅಂದ್ರೆ ಇಷ್ಟು ಜನಕ್ಕೆ ಇಷ್ಟು ಮೆಂಬರ್ಸ್ ಗಳನ್ನ ತರಬೇಕು ಅಥವಾ ಇಷ್ಟು ಸೀಟ್ಸ್ ಗಳನ್ನ ಅಲೋಕೇಟ್ ಮಾಡ್ಬೇಕು ಅಂತ ಡಿಲಿಮಿಟೇಷನ್ ಕಮಿಷನ್ ಡಿಸಿಷನ್ ತಗೊಂಡ್ಮೇಲೆ ಅದು ಫೈನಲ್ ಆಗಿರುತ್ತೆ. ಯಾವುದೇ ಕೋರ್ಟಿನ ಮುಂದೆ ಅದನ್ನ ಚಾಲೆಂಜ್ ಮಾಡೋ ಹಾಗಿಲ್ಲ. ಅಂಡ್ this decision is a final and legally binding. This must be followed by everyone. So legally binding and also ಈ ಡಿಸಿಷನ್ ಫೈನಲ್ ಯಾವುದೇ ರೀತಿಯಾದಂತಹ ಕೋರ್ಟ್ ಮುಂದೆ ಚಾಲೆಂಜ್ ಮಾಡೋದಿಲ್ಲ. ಈ 3 ಸ್ಟೆಪ್ ಇಂಪಾರ್ಟೆಂಟ್. ಸೊ ಇದಿಷ್ಟು ಡಿಲಿಮಿಟೇಷನ್ ಕಮಿಷನ್ ನ ಬಗ್ಗೆ. ಸೊ ಇಲ್ಲಿಯ ತನಕ ಡಿಲಿಮಿಟೇಷನ್ ಕಮಿಷನ್ ನ 4 ಬಾರಿ ಫಾರ್ಮ್ ಮಾಡಿದ್ದಾರೆ. 1952ರಲ್ಲಿ ಒಂದ್ಸಲ, 1963ರಲ್ಲಿ ಒಂದ್ಸಲ, ಮೂರನೇದಾಗಿ 1973, ನಾಲ್ಕನೇದಾಗಿ 2002. ಈಗ 4 ಬಾರಿ ಫಾರ್ಮ್ ಮಾಡಿದ್ದಾರೆ. ಈ ಬಾರಿ ಕೂಡ ಫಾರ್ಮ್ ಮಾಡ್ತಾರೆ ಅಂತ ಕೆಲವೊಂದು ಆರ್ಟಿಕಲ್ಸ್ ಅಲ್ಲಿ ರಿಲೀಸ್ ಆಗಿದೆ. ಬಟ್ ಆರ್ಟಿಕಲ್ ಪ್ರಕಾರ ಅಲ್ಲ, ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ಆಗಿರೋ ಪ್ರಕಾರ ಡಿಲಿಮಿಟೇಷನ್ ಕಮಿಷನ್ ನ ಫಾರ್ಮ್ ಮಾಡ್ತಾ ಇಲ್ಲ. ಸೊ ಡಿಲಿಮಿಟೇಷನ್ ಕಮಿಷನ್ ನ ಫಾರ್ಮ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ವಾಟ್ ಇಸ್ ಪಾರ್ಲಿಮೆಂಟ್ ಇಸ್ ಗೋಯಿಂಗ್ ಟು ಡೂ? ನೆಕ್ಸ್ಟ್ ಡಿಲಿಮಿಟೇಷನ್ ಕಮಿಷನ್ ಅನ್ನೋದು ಟೆಂಪರರಿ ಬಾಡಿ. ಅಂದ್ರೆ ಸೀಟ್ ಅಲೋಕೇಶನ್ ನ ಮಾಡದ್ಮೇಲೆ ಮತ್ತೆ ಬೌಂಡ್ರಿಯನ್ನ ಫಿಕ್ಸ್ ಮಾಡಿದ್ಮೇಲೆ ಇದನ್ನ ಅಡ್ಹಾಕ್ ತರ ಅಂದ್ರೆ ರಿಮೂವ್ ನ ಮಾಡ್ಲಾಗತ್ತೆ. ಟೆಂಪರರಿ ಬೇಸಿಸ್ ಮೇಲೆ ಫಾರ್ಮ್ ಮಾಡಿರ್ತಾರೆ. ಸೊ ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಒನ್. ಇದಿಷ್ಟು ಬೇಸಿಕ್ ಡಿಲಿಮಿಟೇಷನ್ ಕಮಿಷನ್ ನ ಬಗ್ಗೆ. ಸೊ ಈ ಡಿಲಿಮಿಟೇಷನ್ ಕಮಿಷನ್ಗೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಏನಿದೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಆರ್ಟಿಕಲ್ 81, 82 ಇದೆರಡು ಕೂಡ ಹೇಳುತ್ತೆ. ಎಕ್ಸಾಮ್ ಅಲ್ಲಿ
ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾರೆ. ಆರ್ಟಿಕಲ್ 81 ಸ್ಪೀಕ್ಸ್ ಅಬೌಟ್ ವಾಟ್, ಆರ್ಟಿಕಲ್ 82 ಸ್ಪೀಕ್ಸ್ ಅಬೌಟ್ ವಾಟ್ ಅಂತ. ಆರ್ಟಿಕಲ್ 81 ಏನ್ ಹೇಳತ್ತೆ ಅಂತ ಹೇಳಿದ್ರೆ, ಒಂದು ಪಾಪ್ಯುಲೇಷನ್ಗೆ ತಕ್ಕಂಗೆ ಸೀಟ್ಗಳನ್ನ ಅಲೋಕೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 81 ಹೇಳುತ್ತೆ. which is nothing but the ratio of population of seats is similar to across the states. Population of states ಬೇರೆ ಬೇರೆ ಸ್ಟೇಟ್ಸ್ ಗಳ ಅಕ್ರಾಸ್ ಸಿಮಿಲರ್ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ಡಿಸ್ಕಷನ್ ಪ್ರಕಾರ ಪ್ರತಿಯೊಂದು ಸ್ಟೇಟ್ಸ್ ಅಲ್ಲೂ ಕೂಡ 50% ಅಥವಾ 50 ಸೀಟ್ಸ್ ಗಳನ್ನ ಆಡ್ ಮಾಡಬೇಕು ಅಂತ ಡಿಸ್ಕಷನ್ ನಡೆದಿದೆ ಪಾರ್ಲಿಮೆಂಟ್ ಅಲ್ಲಿ. ಇದರ ಪ್ರಕಾರ ಆರ್ಟಿಕಲ್ 81 ಅನ್ನ ಫಾಲೋ ಮಾಡಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ 82 ಬಗ್ಗೆ ನೋಡ್ಕೊಳ್ಳೋಣ. ಆರ್ಟಿಕಲ್ 82 ಏನ್ ಹೇಳುತ್ತೆ ಅಂದ್ರೆ, ಲೋಕಸಭಾ ಮತ್ತೆ ಸ್ಟೇಟ್ ಅಸೆಂಬ್ಲೀಸ್ ಅಲ್ಲಿ ಕಾನ್ಸ್ಟಿಟ್ಯೂಯನ್ಸಿಯನ್ನ ರಿಫಾರ್ಮ್ ಮಾಡಕ್ಕೆ ಅಥವಾ ಕಾನ್ಸ್ಟಿಟ್ಯೂಯನ್ಸಿ ಬೌಂಡ್ರೀಸ್ ಗಳನ್ನ ಮಾಡ್ಲಿಕ್ಕೆ ಮತ್ತೆ ನಂಬರ್ ಆಫ್ ಸೀಟ್ಸ್ ಗಳನ್ನ ಅಲೋಕೇಟ್ ಮಾಡೋದಕ್ಕೆ ಎವ್ರಿ ಸೆನ್ಸಸ್ ಆದ್ಮೇಲೆ ಬೌಂಡ್ರೀಸ್ ಗಳನ್ನ ಫಾರ್ಮ್ ಮಾಡಿ ಸೀಟ್ಸ್ ನ ಅಲೋಕೇಟ್ ಮಾಡ್ಬೇಕು ಅನ್ನೋದನ್ನ ಮ್ಯಾಂಡೇಟರಿ ಮಾಡಿದೆ. ಬಟ್ ಆರ್ಟಿಕಲ್ 82 ಡಿಲಿಮಿಟೇಷನ್ ಕಮಿಷನ್ ಮ್ಯಾಂಡೇಟರಿ ಅಂತ ಹೇಳಿದ್ಯಾ? ಇಲ್ಲ. ಡಿಲಿಮಿಟೇಷನ್ ಕಮಿಷನ್ ಮ್ಯಾಂಡೇಟರಿ ಅಂತ ಆರ್ಟಿಕಲ್ 82 ಅಲ್ಲಿ ಹೇಳಿಲ್ಲ. ಬಟ್ ಆರ್ಟಿಕಲ್ 82 ಸೇಸ್ ಅಬೌಟ್ ಪ್ರತಿ ಸೆನ್ಸಸ್ ಆದ್ಮೇಲೆ ಬೌಂಡ್ರೀಸ್ ಗಳನ್ನ ಮತ್ತೆ ಸೀಟ್ ಅಲೋಕೇಶನ್ಸ್ ಗಳನ್ನ ಚೇಂಜ್ ಮಾಡೋದು ಮ್ಯಾಂಡೇಟರಿ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಅಂತ ಹೇಳ್ಬಿಟ್ಟು ಹೇಳಿದೆ. ನೆಕ್ಸ್ಟ್ ಡಿಲಿಮಿಟೇಷನ್ ಕಮಿಷನ್ ಈಗ ಫಾರ್ಮ್ ಮಾಡಲ್ಲ ಅಂತ ಹೇಳಿದ್ರೆ, ಮುಂಚೆ ಇದ್ದಿದ್ದಂತಹ ಡಿಲಿಮಿಟೇಷನ್ ಕಮಿಷನ್ ಏನು? 1976ರಲ್ಲಿ ಡಿಲಿಮಿಟೇಷನ್ ಕಮಿಷನ್ ನ ಫಾರ್ಮ್ ಮಾಡ್ತಾರೆ. ಸೊ ಇದನ್ನ 25 ವರ್ಷ ತನಕ ಫ್ರೀಸ್ ಮಾಡ್ಲಾಗತ್ತೆ. 25 ವರ್ಷ ಅಂತ ಹೇಳಿದ್ರೆ 2001 ತನಕ ಫಾರ್ಮ್ ಮಾಡ್ತಾರೆ. ನೆಕ್ಸ್ಟ್ ಮತ್ತೆ 2001ರಲ್ಲಿ ಫಾರ್ಮ್ ಮಾಡ್ಬಿಟ್ಟು 2025 ಅಂದ್ರೆ 2026 ತನಕ ಫ್ರೀಸ್ ಮಾಡ್ಲಾಗತ್ತೆ ಅಂತ ಹೇಳಿರ್ತಾರೆ. ಬಟ್ ಈಗ 2026ಕ್ಕೆ ಹೊಸ ಡಿಲಿಮಿಟೇಷನ್ ಕಮಿಷನ್ ತರಬೇಕಿತ್ತು. ಬಟ್ ಗಮನದಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಹೊಸದಾಗಿ ಡಿಲಿಮಿಟೇಷನ್ ಕಮಿಷನ್ ತರ್ತಾ ಇಲ್ಲ. ಸೊ ಈಗ ಪಾರ್ಲಿಮೆಂಟ್ ಡಿಸ್ಕಷನ್ ಪ್ರಕಾರ ಏನೇನೆಲ್ಲ ಔಟ್ಕಮ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಏನು ಅಂತ ಹೇಳಿದ್ರೆ, 543 ಇರುವಂತಹ ಸೀಟ್ ಅನ್ನ 850ಗೆ ಏರಿಸಬೇಕು ಅನ್ನುವಂತಹ ಡಿಸಿಷನ್ ತಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಎರಡನೇದಾಗಿ 50 ಸೀಟ್ಸ್ ಗಳನ್ನ ಯೂನಿಫಾರ್ಮ್ ಆಗಿ ಪ್ರತಿಯೊಂದು ಸ್ಟೇಟ್ಸ್ ಗಳಿಗೂ ಕೂಡ ಹಂಚಿಕೆಯನ್ನ ಮಾಡ್ಬೇಕು ಅಂತ. ಸೊ ಈ ರೀತಿ ಮಾಡೋದ್ರಿಂದ ಆರ್ಟಿಕಲ್ 81 ಎನ್ಶೂರ್ ಮಾಡಬಹುದು, ಜೊತೆಗೆ ಯೂನಿಫಾರ್ಮಿಟಿಯನ್ನ ತರಬಹುದು ಅನ್ನೋದು ಪಾರ್ಲಿಮೆಂಟಿನ ಮುಖ್ಯ ಉದ್ದೇಶ. ವಿತೌಟ್ ಕನ್ಸಿಡರಿಂಗ್ ದ ಪಾಪ್ಯುಲೇಷನ್, ಎಲ್ಲಾ ಸ್ಟೇಟ್ಸ್ ಗಳಿಗೂ ಕೂಡ ಈಕ್ವಲ್ ರೆಪ್ರೆಸೆಂಟೇಷನ್ ಕೊಡೋದು ಈ ತರ ಮುಖ್ಯ ಉದ್ದೇಶ ಆಗಿದೆ. ಸೊ ಇದರಿಂದ ಸ್ಲೋವರ್ ಪಾಪ್ಯುಲೇಷನ್ ಗ್ರೋತ್, ಎಸ್ಪೆಷಲಿ ಸೌತ್ ಇಂಡಿಯಾನ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಪಾಪ್ಯುಲೇಷನ್ ಗ್ರೋತ್ ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಸ್ಟೆಪ್ಸ್ ಗಳನ್ನ ತಗೊಂಡಿದ್ದಾರೆ. ನದರ್ನ್ ಸ್ಟೇಟ್ಸ್ ಅಲ್ಲಿ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ ಕಂಪೇರ್ ಟು ಸದರ್ನ್ ಸ್ಟೇಟ್ಸ್. ಸೊ ಹಾಗಾಗಿ ಈ ಅನ್ಯೂನಿಫಾರ್ಮಿಟಿಯನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಸ್ಟೆಪ್ಸ್ ಅನ್ನ ತಗೊಂಡು ಲೋಕಸಭಾ ಮತ್ತೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ರೆಪ್ರೆಸೆಂಟೇಷನ್ ನ ಯಾವುದೇ ಸ್ಟೇಟ್ಸ್ ಗಳು ಕಳ್ಕೊಳ್ಳದೆ ಇರೋ ರೀತಿ ತಡೆಯೋದಕ್ಕೋಸ್ಕರ ಈ ಸ್ಟೆಪ್ಸ್ ಅನ್ನ ತಗೊಂಡಿರೋದು. ಸೊ ಇದು ಎರಡನೇ ಡಿಸಿಷನ್. ಮೂರನೇ ಡಿಸಿಷನ್ ಏನು ಅಂತ ಹೇಳಿದ್ರೆ, ಡಿಲಿಷನ್ ಅಥವಾ ಡಿಲಿಂಕ್ ಆಫ್ ದ ಡಿಲಿಮಿಟೇಷನ್ ಕಮಿಷನ್. ಅಂದ್ರೆ ಡಿಲಿಮಿಟೇಷನ್ ಕಮಿಷನ್ ನ ಫಾರ್ಮ್ ಮಾಡ್ತಾ ಇಲ್ಲ, ಡಿಲೀಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಡಿಲಿಂಕ್ ಅನ್ನ ಮಾಡ್ತಾ ಇದ್ದಾರೆ ಸೆನ್ಸಸ್ ಇಂದ. ಎವ್ರಿ ಸೆನ್ಸಸ್ ಆದ್ಮೇಲೆ ಡಿಲಿಮಿಟೇಷನ್ ಕಮಿಷನ್ ತರಬೇಕು ಅನ್ನೋದನ್ನ ರಿಮೂವ್ ಮಾಡಿದೆ. ಸೊ ಈ ಮೂರು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಈಗ ತಂದಿರುವಂತಹ ಅಮೆಂಡ್ಮೆಂಟಿನ ಮೂಲಕ. ಅಂಡ್ ಪಾರ್ಲಿಮೆಂಟ್ ಅಪ್ರೂವ್ ಮಾಡಿದಾಗ ಡಿಲಿಮಿಟೇಷನ್ ಕಮಿಷನ್ ನ ಕ್ಯಾರಿ ಮಾಡಬಹುದು. ಯಾವಾಗ ಪಾರ್ಲಿಮೆಂಟ್ಗೆ ಓಕೆ ಅಂತ ಅನ್ಸುತ್ತೆ ಆಗ ಮಾಡಬಹುದು. ಬಟ್ ಈಗ ಯಾವುದೇ ರೀತಿಯಾದಂತಹ ಡಿಲಿಮಿಟೇಷನ್ ಕಮಿಷನ್ ಇಲ್ಲ ಅಂತ ಹೇಳಿದ್ದಾರೆ. ಅಂಡ್ ಅಬೌಟ್ ಸೆನ್ಸಸ್ ಡಾಟಾ, ಇದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿಲ್ಲ. ಅಂದ್ರೆ 2026ರ ಬೇಸಿಸ್ ಮೇಲೆ ನಾವು ಕನ್ಸಿಡರ್ ಮಾಡ್ತೀವ ಅಥವಾ 2011ರ ಸೆನ್ಸಸ್ ಡೇಟಾ ಮೇಲೆ ಕನ್ಸಿಡರ್ ಮಾಡ್ತೀವ, ಇದನ್ನು ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಜಸ್ಟ್ ವಿತೌಟ್ ಡೆಲಿಮಿಟೇಷನ್ 50 ಏರಿಕೆಯನ್ನ ಮಾಡ್ತೀವಿ ಒಂದೊಂದು ಸ್ಟೇಟ್ಸ್ ಗಳಿಗೆ ಅನ್ನೋದನ್ನ ಬಿಟ್ರೆ ಬೇರೆ ಏನನ್ನು ಕೂಡ ಹೇಳಿಲ್ಲ. ಸೊ ಇದಿಷ್ಟು ಡಿಲಿಮಿಟೇಷನ್ ಕಮಿಷನ್ ನ ಬಗ್ಗೆ. ಅಂಡ್ ಎವ್ರಿಥಿಂಗ್ ಇಸ್ ಲೆಫ್ಟ್ ಟು ದ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಇಸ್ ಸುಪೀರಿಯರ್ ಹಿಯರ್. ಸೊ ಎಕ್ಸಾಮ್ ಅಲ್ಲಿ ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ದಿಸ್ ಇಸ್ ದ ಮೇಜರ್ ಟರ್ನಿಂಗ್ ಪಾಯಿಂಟ್ಸ್ ವಿಚ್ ದ ಪಾರ್ಲಿಮೆಂಟ್ ಹ್ಯಾಸ್ ಟೇಕನ್. ಸೊ ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಕ್ವಶನ್ ಅರೈಸ್ ಆಗುತ್ತೆ. ಸೊ ನಾವು ಈಗ ಗ್ಲೋಬಲ್ ಪಾಯಿಂಟ್ಸ್ ಗಳನ್ನ ತಗೊಳ್ಳೋಣ. ಗ್ಲೋಬಲ್ ಪಾಯಿಂಟ್ಸ್ ಅಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಇದನ್ನ ನೋಡ್ಬೋದಾಗತ್ತೆ. ಮೊದಲನೇದಾಗಿ US ಹಾಗೂ ಇಂಡೋನೇಷಿಯಾ ಡಿಫೆನ್ಸ್ ಕೋಆಪರೇಷನ್ ನ ಪಾರ್ಟ್ನರ್ಶಿಪ್ ನ ಸೈನ್ ಮಾಡಿವೆ. ಇದರಲ್ಲಿ
ಇಂಡೋನೇಷ್ಯಾ ಯುಎಸ್ ನ ಮಿಲಿಟರಿ ಏರ್ಕ್ರಾಫ್ಟ್ ಗಳನ್ನ ಆಕ್ಸೆಸ್ ಮಾಡೋದಕ್ಕೆ ಇನ್ಕ್ಲೂಡ್ ಮಾಡ್ಕೊಂಡಿದೆ. ಬಟ್ ಈಗ ಕನ್ಸರ್ನ್ ಏನು ಅಂತ ಹೇಳಿದ್ರೆ ಎಲ್ಲಾ ಕಡೆನೂ ಇಂಡೋನೇಷ್ಯಾ ಹಾಗೆ ಯುಎಸ್ ನಡುವೆ ಆಗಿರುವಂತಹ ಪಾರ್ಟ್ನರ್ಶಿಪ್ ಟೈಸಿನ ಮೂಲಕ ನಾವು ಗ್ಲೋಬಲ್ ಕನ್ಸರ್ನ್ ಇಸ್ ಅಬೌಟ್ ನಾಟ್ ಇನ್ ದ ಸ್ಟೇಟ್ ಆಫ್ ಹಾರ್ಮಸ್ ಬಗ್ಗೆ ಇಲ್ಲ, ಸ್ಟೇಟ್ ಆಫ್ ಮಲಕ್ಕಾಗೆ ಶಿಫ್ಟ್ ಆಗ್ತಿದೆ. ಅಂದ್ರೆ ಇಷ್ಟು ದಿನ ಇದ್ದಂತಹ ಮಿಡಲ್ ಈಸ್ಟ್ ಟರ್ಬುಲೆಂಟ್ ಪ್ರಾಬ್ಲಮ್ಸ್ ಇಂದ ಡೈರೆಕ್ಟ್ ಆಗಿ ಇಟ್ ಇಸ್ ಶಿಫ್ಟಿಂಗ್ ಟು ಸ್ಟೇಟ್ ಆಫ್ ಮಲಕ್ಕಾ. ಸೊ ಕ್ರಿಟಿಕಲ್ ಟ್ರೇಡ್ ಸ್ಟೇಟ್ ಆಫ್ ಹಾರ್ಮುಸ್ ಅಲ್ಲಿ ಹೇಗೆ ನಡೀತಿತ್ತು ಹಾಗೆ ಸ್ಟೇಟ್ ಆಫ್ ಮಲಕ್ಕಾದಲ್ಲಿ ಕೂಡ ನಡೀತಾ ಇತ್ತು. ಸೌತ್ ಈಸ್ಟ್ ಏಷ್ಯಾ ಟ್ರೇಡಿಂಗು ಇದ್ರ ಮೇಲೆ ಡಿಪೆಂಡ್ ಆಗಿತ್ತು. ಸೊ ಹಾಗಾಗಿ ಸ್ಟೇಟ್ ಆಫ್ ಮಲಕ್ಕಾ ಕನ್ಸರ್ನ್ ಕೂಡ ಆಗತ್ತೆ. ಎಕ್ಸಾಮ್ ಅಲ್ಲಿ ಸ್ಟೇಟ್ ಆಫ್ ಮಲಕ್ಕಾ ಮತ್ತೆ ಸ್ಟೇಟ್ ಆಫ್ ಹಾರ್ಮುಸ್ ಎರಡನ್ನೂ ಕೂಡ ಜಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಮೊದಲನೇದಾಗಿ ಸ್ಟೇಟ್ ಆಫ್ ಹಾರ್ಮುಸ್ ಬಗ್ಗೆ ನೋಡೋಣ. ಗ್ಲೋಬಲಿ ಸ್ಟೇಟ್ ಆಫ್ ಹಾರ್ಮುಸ್ ತುಂಬಾ ಇಂಪಾರ್ಟೆಂಟ್. ವೈ? ಬಿಕಾಸ್ ಗ್ಲೋಬಲಿ ಇದು ತುಂಬಾ ಇಂಪಾರ್ಟೆಂಟ್. ವೈ? ಬಿಕಾಸ್ 1/5 ಆಫ್ ದ ಗ್ಲೋಬಲ್ ಪೆಟ್ರೋಲಿಯಂ ಜೊತೆಗೆ ಆಲ್ಮೋಸ್ಟ್ LNG ಇದೆರಡು ಕೂಡ ಸ್ಟೇಟ್ ಆಫ್ ಹಾರ್ಮುಸ್ ಮೇಲೆನೆ ಡಿಪೆಂಡ್ ಆಗಿದೆ. ಸೊ ಇಟ್ ಇಸ್ ಲೈಕ್ ಅ ಚೋಕ್ ಪಾಯಿಂಟ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳಿಗೆ ಅಥವಾ ಎನರ್ಜಿಗೆ ಇರುವಂತಹ ಚೋಕ್ ಪಾಯಿಂಟ್. ಆಯಿಲ್ ಟ್ರಾನ್ಸಿಟ್ ಮಾಡೋದಕ್ಕೆ ಇದು ಒಂದು ಚೋಕ್ ಪಾಯಿಂಟ್ ಆಗಿದೆ. ಸೊ ಸ್ಟೇಟ್ ಆಫ್ ಹಾರ್ಮುಸ್ ನ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಸ್ಟೇಟ್ ಆಫ್ ಹಾರ್ಮುಸ್ ಇದನ್ನ ಸ್ಟೇಟ್ ಆಫ್ ಹಾರ್ಮುಸ್ ಅಂತ ಕರಿತೀವಿ. ದ ಸ್ಟೇಟ್ ವಿಚ್ ಕನೆಕ್ಟ್ಸ್ ಗಲ್ಫ್ ಆಫ್ ಒಮೆನ್ ವಿತ್ ಪರ್ಷಿಯನ್ ಗಲ್ಫ್. ಸ್ಟೇಟ್ ಆಫ್ ಒಮೆನ್ ಮತ್ತೆ ಗಲ್ಫ್ ಆಫ್ ಒಮೆನ್ ಹಾಗೆ ಪರ್ಷಿಯನ್ ಗಲ್ಫ್ ಅನ್ನ ಕನೆಕ್ಟ್ ಮಾಡುವಂತಹ ಒಂದು ಚಿಕ್ಕದಾದಂತಹ ಸ್ಟೇಟ್ ಬಂದ್ಬಿಟ್ಟು ಸ್ಟೇಟ್ ಆಫ್ ಹಾರ್ಮುಸ್. ಸ್ಟೇಟ್ ಆಫ್ ಹಾರ್ಮುಸ್ ಗೆ ಬಾರ್ಡರ್ ಇರುವಂತಹದ್ದು ಯಾವ್ದು ಅಂತ ಹೇಳಿದ್ರೆ ಇರಾನ್ ಮತ್ತೆ ಒಮೆನ್. ಸೊ ಇದೆರಡು ಸ್ಟೇಟ್ ಆಫ್ ಹಾರ್ಮುಸ್ ಗೆ ಬಾರ್ಡರ್ ಇರುವಂತಹ ಕಂಟ್ರೀಸ್ಗಳು. ಕರೆಕ್ಟ್ ಆಗಿ ಎರಡು ಕಂಟ್ರಿಗಳು ನೆನಪಿರ್ಬೇಕಾಗತ್ತೆ. ನಾರ್ತ್ ಅಲ್ಲಿ ಇರಾನ್, ಸೌತ್ ಅಲ್ಲಿ ಒಮೆನ್. ಈ ಎರಡು ಕಂಟ್ರೀಸ್ಗಳು ಸ್ಟೇಟ್ ಆಫ್ ಹಾರ್ಮುಸ್ ಗೆ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಪರ್ಷಿಯನ್ ಗಲ್ಫ್ ಮತ್ತೆ ಗಲ್ಫ್ ಆಫ್ ವೆಮೆನ್. ಪರ್ಷಿಯನ್ ಗಲ್ಫ್ ಗೆ ಯಾವ್ಯಾವ ಬಾರ್ಡರ್ ಕಂಟ್ರೀಸ್ ಇದೆ ಅಂತ ಹೇಳಿದ್ರೆ ಪರ್ಷಿಯನ್ ಗಲ್ಫ್ ಅಲ್ಲಿ, ಸೊ ಇದನ್ನ ಪರ್ಷಿಯನ್ ಗಲ್ಫ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಇದು ಪರ್ಷಿಯನ್ ಗಲ್ಫ್. ಸೊ ಈ ಪರ್ಷಿಯನ್ ಗಲ್ಫ್ ಅಲ್ಲಿ ಯಾವ್ಯಾವ ಕಂಟ್ರೀಸ್ ಬಾರ್ಡರ್ ಇದೆ ಅಂತ ಹೇಳಿದ್ರೆ ಇರಾನ್, ಕುವೈತ್, ಬಹ್ರೈನ್, ಕತಾರ್, UAE ಇದಿಷ್ಟು ಪರ್ಷಿಯನ್ ಗಲ್ಫ್ ಗೆ ಬಾರ್ಡರ್ ಇರುವಂತಹ ನೇಷನ್ಸ್. ಇರಾಕ್, ಸೌದಿ ಅರೇಬಿಯಾ ಇದೆಲ್ಲ ಪರ್ಷಿಯನ್ ಗಲ್ಫ್ ಗೆ, ಇದು ಸೌದಿ ಅರೇಬಿಯಾ ಇಲ್ಲಿ ನೋಡ್ಬೋದು. ಸೊ ಇದೆಲ್ಲ ಬಾರ್ಡರ್ ಇರುವಂತಹ ಕಂಟ್ರೀಸ್ ಗಳು ಪರ್ಷಿಯನ್ ಗಲ್ಫ್ ಗೆ. ನೆಕ್ಸ್ಟ್ ದಿಸ್ ಕನೆಕ್ಟ್ಸ್ ಗಲ್ಫ್ ಆಫ್ ಒಮೆನ್, ಅಂದ್ರೆ ಪರ್ಷಿಯನ್ ಗಲ್ಫ್ ಕನೆಕ್ಟ್ಸ್ ದ ಗಲ್ಫ್ ಆಫ್ ಒಮೆನ್ ಥ್ರೂ ದ ಸ್ಟೇಟ್ ಆಫ್ ಹಾರ್ಮುಸ್. ಸೊ ಗಲ್ಫ್ ಆಫ್ ಒಮೆನ್ ಗೆ ಯಾವ್ಯಾವ ಕಂಟ್ರೀಸ್ ಗಳು ಬಾರ್ಡರ್ ಇದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ರೆ ಇರಾನ್. ನೆಕ್ಸ್ಟ್ ಈ ಕಡೆ ಬಂದ್ರೆ ಒಮೆನ್, ಜೊತೆಗೆ UAE ಕೂಡ ಬಾರ್ಡರ್ ಇರೋದನ್ನ ನಾವು ನೋಡ್ಬೋದಾಗತ್ತೆ. ಅದ್ರ ಜೊತೆಯಲ್ಲಿ ಪಾಕಿಸ್ತಾನ್ ಕೂಡ ಬಾರ್ಡರ್ ಇದೆ. ನಂತರ ದಿಸ್ ಕನೆಕ್ಟ್ಸ್ ಟು ಅರೇಬಿಯನ್ ಸಿ ಗೆ ಕನೆಕ್ಟ್ ಆಗುತ್ತೆ. ಇದು ಸ್ಟೇಟ್ ಆಫ್ ಹಾರ್ಮುಸ್, ಗಲ್ಫ್ ಆಫ್ ಒಮೆನ್ ಮತ್ತೆ ಪರ್ಷಿಯನ್ ಗಲ್ಫ್ ನ ಬಗ್ಗೆ. ಈಗ ಇಂಪಾರ್ಟೆಂಟ್ಲಿ ನಮ್ಗೆ ಆಲ್ರೆಡಿ ಮೋರ್ ಅಬೌಟ್ ಹಾರ್ಮುಸ್ ಬಗ್ಗೆ ಆಲ್ರೆಡಿ ತುಂಬಾನೇ ಗೊತ್ತಾಗಿದೆ. ನಾವು ಲೆಟ್ಸ್ ಸಿ ಅಬೌಟ್ ಮಲಕ್ಕಾ. State of Malacca. State of Malacca, it is the shortest route between the Middle East and the East Asian continents. East Asian countries ಗಳಿಗೆ ಮತ್ತೆ Middle East countries ಗಳಿಗೆ ಶಾರ್ಟೆಸ್ಟ್ ರೂಟ್ ಟ್ರೇಡಿಂಗ್ ಅನ್ನ ಮಾಡೋದಕ್ಕೆ. ಸೊ ಈ ರೂಟ್ ಇಂದ ಬಂದ್ರೆ ಬೋತ್ ಟೈಮ್ ಮತ್ತೆ ಕಾಸ್ಟ್ ಎರಡು ಕೂಡ ರೆಡ್ಯೂಸ್ ಆಗುತ್ತೆ. ದಟ್ ಇಸ್ ವೈ ಐ ಯೂಸ್ಡ್ ದ ಶಾರ್ಟೆಸ್ಟ್ ರೂಟ್. ಸೊ ಏಷ್ಯಾ ಆಗಿರಬಹುದು, ಮಿಡಲ್ ಈಸ್ಟ್ ಆಗಿರಬಹುದು, ಯುರೋಪ್ ಇದಕ್ಕೆಲ್ಲದಕ್ಕೂ ಕೂಡ ಟ್ರೇಡಿಂಗ್ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಯನ್ನ ಈಸಿ ಮಾಡ್ಕೊಡ್ತಾ ಇದೆ ಸ್ಟೇಟ್ ಆಫ್ ಮಲಕ್ಕಾ. ಲೈಕ್ ಸ್ಟೇಟ್ ಆಫ್ ಹಾರ್ಮುಸ್, ಸ್ಟೇಟ್ ಆಫ್ ಮಲಕ್ಕಾ ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಟೇಟ್ ಆಫ್ ಮಲಕ್ಕಾ ಬಂದ್ಬಿಟ್ಟು ಅಂಡಮಾನ್ ಸಿ ಮತ್ತೆ ಸೌತ್ ಚೀನಾ ಸಿ ಅನ್ನ ಕನೆಕ್ಟ್ ಮಾಡುತ್ತೆ. ಅಂಡಮಾನ್ ಸಿ ಮತ್ತೆ ಸೌತ್ ಚೀನಾ ಸಿ ಅನ್ನ ಕನೆಕ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ ಇಂಡಿಯನ್ ಓಷನ್ ಮತ್ತೆ ಸೌತ್ ಚೀನಾ ಸಿ ಅನ್ನ ಕನೆಕ್ಟ್ ಮಾಡ್ತಿದೆ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಜೊತೆಗೆ ವೆಸ್ಟ್ ಸೈಡ್ ಅಲ್ಲಿ ನೋಡ್ಕೊಂಡ್ರೆ ಇಂಡೋನೇಷ್ಯಾದ ಸುಮತ್ರನ್ ಐಲ್ಯಾಂಡ್ ಅನ್ನ ಕನೆಕ್ಟ್ ಮಾಡ್ತಿದೆ. ಜೊತೆಗೆ ಮಲೇಷಿಯಾ, ಈಸ್ಟ್ ಅಲ್ಲಿ ಥೈಲ್ಯಾಂಡ್, ಇದಕ್ಕೆ ಬಾರ್ಡರ್ ಇರುವಂತದ್ದು ಇಂಡೋನೇಷ್ಯಾ, ಥೈಲ್ಯಾಂಡ್ ಮತ್ತೆ ಮಲೇಷಿಯಾ. ಅಂಡ್ ದಿಸ್ ಸ್ಟೇಟ್ ಆಫ್ ಮಲಕ್ಕಾ ಇಸ್ ಕಂಟ್ರೋಲ್ಡ್ ಬೈ ಸಿಂಗಾಪುರ್, ಮಲೇಷಿಯಾ, ಇಂಡೋನೇಷ್ಯಾ. ಈ ಮೂರು ಕೂಡ ಜಾಯಿಂಟ್ಲಿ ಸ್ಟೇಟ್ ಆಫ್ ಮಲಕ್ಕಾವನ್ನ ಕಂಟ್ರೋಲ್ ಮಾಡ್ತಿದ್ದಾರೆ.
ಈಗ ತಂದಿರುವಂತಹ ಈ ಒಂದು ಟ್ರೀಟಿಯಿಂದ ಇಂಡಿಯಾಗೂ ಕೂಡ ಕನ್ಸರ್ನ್ ರೈಸ್ ಆಗ್ತಿದೆ, ಜೊತೆಗೆ ಚೀನಾಗೂ ಕೂಡ ಕನ್ಸರ್ನ್ಸ್ ರೈಸ್ ಆಗುತ್ತೆ. ಬಿಕಾಸ್ ಹೇಗೆ ಇರಾನ್ ಜೊತೆ ಪ್ರಾಬ್ಲಮ್ ಆಗ್ತಿದೆ, ಅದೇ ರೀತಿ ಟ್ರೇಡಿಂಗ್ ಅಲ್ಲಿ ಚೀನಾಗೂ ಕೂಡ ಥ್ರೆಟ್ ಬರುವಂತಹ ಚಾನ್ಸಸ್ ಇರುತ್ತೆ, ಜೊತೆಗೆ ಇಂಡಿಯಾಗೂ ಕೂಡ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ಸ್ಟ್ರೇಟ್ ಆಫ್ ಮಲಕ್ಕಾ ಬಗ್ಗೆ. ಡಿಲಿಮಿಟೇಷನ್ ಕಮಿಷನ್ ಬಗ್ಗೆ ಗೊತ್ತಾಯ್ತು, ಸ್ಟೇಟ್ ಆಫ್ ಮಲಕ್ಕಾ ಅಂಡ್ ಆಲ್ಸೋ ಸ್ಟೇಟ್ ಆಫ್ ಹಾರ್ಮುಜ್ ಬಗ್ಗೆ. ನೆಕ್ಸ್ಟ್ ಇದರ ಬಗ್ಗೆ ಒಂದು MCQ ಅನ್ನ ನೋಡ್ಕೊಳ್ಳೋಣ. ಮೊದಲನೇದಾಗಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಇನ್ ಇಂಡಿಯಾ. ಫಸ್ಟ್ ಒನ್, Article 82 of the Constitution explicitly mandates the readjustment of Lok Sabha constituencies strictly after every census. So, idu correct. They are not saying delimitation, they are saying delimitation commission ಬಗ್ಗೆ ಹೇಳ್ತಲ್ಲ, ಸೆನ್ಸಸ್ ಆದ್ಮೇಲೆ ಲೋಕಸಭಾದ ಕಾನ್ಸ್ಟಿಟ್ಯೂನ್ಸಿಯನ್ನ ಚೇಂಜ್ ಮಾಡಬೇಕು. ಸೊ ಅದು ಕರೆಕ್ಟ್. ನೆಕ್ಸ್ಟ್, 84th Constitutional Amendment Act extended the freeze on the total number of Lok Sabha seats till the year 2026. So ಇದು ಕೂಡ ಕರೆಕ್ಟ್. ಥ್ರೂ 84th Constitutional Amendment Act ಪ್ರಕಾರನೇ 2026 ತನಕ ಫ್ರೀಸ್ ಮಾಡಿರೋದು. ಥರ್ಡ್ ಆಪ್ಷನ್, the implementation of Women Reservation Act 2023 is explicitly contingent upon a successful delimitation exercise. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು 1, 2 and 3. All the statements are correct. ನೆಕ್ಸ್ಟ್ ಕ್ವಶನ್ ನಾವು ನೋಡ್ಕೊಳ್ಳೋಣ. ಸೊ ಇದು ಡಿಲಿಮಿಟೇಷನ್ ಕಮಿಷನ್ ನ ಬಗ್ಗೆ. ಬಟ್ ಸ್ಟೇಟ್ ಆಫ್ ಮಲಕ್ಕಾ ಮತ್ತೆ ಸ್ಟೇಟ್ ಆಫ್ ಹಾರ್ಮುಜ್ ಬಗ್ಗೆ ಕೂಡ ಒಂದು ಜಿಯೋಲಾಜಿಕಲ್ ಪರ್ಸ್ಪೆಕ್ಟಿವ್ ಆಗಿ, ಜಿಯೋಗ್ರಫಿ ಪರ್ಸ್ಪೆಕ್ಟಿವ್ ಆಗಿ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಸ್ಟ್ರಾಟಜಿಕ್ ವಾಟರ್ ಬಾಡೀಸ್ ಅಂಡ್ ದೇರ್ ಬಾರ್ಡರಿಂಗ್ ನೇಷನ್ಸ್. ಸೊ ಆಲ್ರೆಡಿ ಬಾರ್ಡರ್ ನೇಷನ್ಸ್ ನ ನೋಡ್ಕೊಂಡ್ವಿ. ಸ್ಟೇಟ್ ಆಫ್ ಹಾರ್ಮುಜ್, ಇರಾನ್, ಯೆಮೆನ್, UAE ಇದು ಬಾರ್ಡರ್ ಆಗುತ್ತೆ. ಸೆಕೆಂಡ್ ಒನ್, ಪರ್ಷಿಯನ್ ಗಲ್ಫ್, ಸೌದಿ ಅರೇಬಿಯಾ, ಯೆಮೆನ್, ಇರಾನ್, ಇರಾಕ್. ಪರ್ಷಿಯನ್ ಗಲ್ಫ್ ರಾಂಗ್. ನೆಕ್ಸ್ಟ್, ಸ್ಟೇಟ್ ಆಫ್ ಮಲಕ್ಕಾ, ಮಲೇಷಿಯಾ, ಇಂಡೋನೇಷಿಯಾ ಅಂಡ್ ಸಿಂಗಾಪುರ್. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದ್ಬಿಟ್ಟು ಲೈಕ್ ಸೆಕೆಂಡ್ ಆಪ್ಷನ್ ರಾಂಗ್ ಆಗ್ತಿದೆ ಅಂತ ಹೇಳಿದ್ರೆ 1 and 3 ಈಸ್ ದ ಕರೆಕ್ಟ್ ಆಪ್ಷನ್. ಸೊ ಇದಿಷ್ಟು ಈ ಮೂರು ಮೇಜರ್ ಯೀಲ್ಡಿಂಗ್ ಏರಿಯಾ ಆಗಿರುವಂತಹ ಟಾಪಿಕ್ಸ್ ಗಳ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.